ಹುಡುಗ ಹುಡುಗಿಯರು ನೋಡಲೇಬೇಕಾದಂಥ ಸ್ಟೋರಿಯನ್ನು ನಾವು ಈ ಘಳಿಗೆ ಬ್ರೇಕ್ ಮಾಡ್ತಾ ಇದ್ದೀವಿ. ಹೊಸ ವರ್ಷ ಆರಂಭದಲ್ಲೇ ಮತ್ತೊಂದು ಶಾಕ್ ಕಾದಿದೆ. ಓಯೋ ಸಂಸ್ಥೆಯಿಂದ ಯುವಕ ಯುವತಿಯರಿಗೆ ಬಿಗ್ ಶಾಕ್ ಇದು. ಓಯೋ ಸಂಸ್ಥೆಯಿಂದ ಒಂದು ಸುತ್ತೋಲೆ ಬಂದಿದೆ. ಓಯೋ ಸಂಸ್ಥೆಯಿಂದ ಯುವಕ ಯುವತಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಟೀನೇಜ್ ವಯಸ್ಸಿನಲ್ಲಿ ಜಂಗಮ ಸ್ಥಿತಿಯ ಮನಸ್ಸನ್ನ ಇಟ್ಕೊಂಡು ಇಷ್ಟ ಬಂದಾಗ ಮನಸ್ಸು ಇಚ್ಛೆ ಪಟ್ಟಾಗ ಹತ್ತಿರದ ಓಯೋ ಲಾಡ್ಜ್ಗೆ ಹೋಗ್ತಾ ಇದ್ದಂತಹ ಯುವಕ ಯುವತಿಯರ ಮನಸ್ಸಿಗೆ ಇದು ಒಂತರಹದ ಆಘಾತಕಾರಿಯಾದಂತಹ ಸುದ್ದಿ. ಹುಡುಗ ಹುಡುಗಿಯರು ತಪ್ಪದೆ ನೋಡಲೇಬೇಕಾದಂತಹ ಸ್ಟೋರಿ ಇದು. ದೇಶದ ಪ್ರಮುಖ ಲಾಡ್ಜ್ ಬುಕ್ಕಿಂಗ್ ಕಂಪನಿ ಆಗಿರುವಂತಹ ಓಯೋ ಅನ್ನೋರಿಗೀಗ ಶಾಕ್ ಕೊಟ್ಟಂತಹ ಓಯೋ ಕಂಪನಿ. ಹಾಗಾದರೆ ಏನು ಶಾಕ್ ಕೊಟ್ಟಿದೆ? ಓಯೋ ಹೋಟೆಲ್ನಲ್ಲಿ ಬುಕ್ಕಿಂಗ್ ಮಾಡ್ತಾ ಇದ್ರು ನಮ್ಮ ಯುವಕ ಯುವತಿಯರು. ಅಲ್ಲಿ ಯಾವುದೇ ತರಹದ ನಿಬಂಧನೆಯಾಗಲಿ ನಿರ್ಬಂಧತೆಯಾಗಲಿ ಇರಲಿಲ್ಲ. ಯಾರು ಬೇಕಾದರೂ ಹೋಗಬಹುದಾಗಿತ್ತು. ಉತ್ತರ ಪ್ರದೇಶದಿಂದ ಬಂದವನಾಗಿರಲಿ, ಬಿಹಾರದಿಂದ ಬಂದವನಾಗಿರಲಿ, ಎಲ್ಲಿಂದ ಬೇಕಾದರೂ ಬಂದಿರಲಿ, ಬರೋ ವ್ಯಕ್ತಿ ಮನುಷ್ಯರಾಗಿದ್ದರೆ ಸಾಕು ಅಂತ ಹೇಳಿಬಿಡ್ತಾ ಇದ್ರು. ಓ ಮೈ ಗಾಡ್, ಓಯೋದಲ್ಲಿ ಅವಿವಾಹಿತರಿಗೆ ಅವಕಾಶ ಇಲ್ಲ ಇನ್ನು ಮುಂದೆ. ಓಯೋ ರೂಮ್ಗೆ ಹೋಗಲು ಇನ್ನು ಮೇಲೆ ಮದುವೆಯಾಗಲೇಬೇಕಂತೆ. ಮದುವೆಯಾಗದೆ ಓಯೋ ರೂಮ್ ಬುಕ್ ಮಾಡಂಗಿಲ್ಲ. ಕುತ್ತಿಗೆಯಲ್ಲಿ ಕರಿಮಣಿ ಸರ ಇರಬೇಕು, ಕಾಲು ಬೆರಳಲ್ಲಿ ಉಂಗುರ ಕಾಣಿಸ್ಬೇಕು. ಓಯೋ ಹೋಗೋ ಜೋಡಿಗಳು ತಮ್ಮ ಸಂಬಂಧವನ್ನು ಖಾತ್ರಿಪಡಿಸ್ಕೋಬೇಕಾಗುತ್ತೆ. ದೇಶದ ಪ್ರಮುಖ ಲಾಡ್ಜ್ ಬುಕ್ಕಿಂಗ್ ಕಂಪನಿ ಆಗಿರುವಂತಹ ಓಯೋ ಅವಿವಾಹಿತ ಜೋಡಿಗಳಿಗೆ ಓಯೋ ರೂಮ್ ಸಿಗೋದು ಕಷ್ಟ. ಏನಿರಬಹುದು ಓಯೋ ಹೊಸ ರೂಲ್ಸ್ ಅಂತ ಯೋಚನೆ ಮಾಡ್ತಿರ್ಬೋದು ನಮ್ಮ ಚುಳು ಯೌವನದ ಯುವಕರು. ಓ ಮೈ ಗಾಡ್, ಓಯೋದಲ್ಲಿ ಅವಿವಾಹಿತರಿಗೆ ನೋ ಎಂಟ್ರಿ. ಮುಂಚೆ ಎಲ್ಲ ಈ ಓಯೋ ಎನ್ನುವಂತಹ ದರಿದ್ರ, ಅದನ್ನು ನಾವು ದರಿದ್ರ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಅಲ್ಲಿ ನಡೀತಾ ಇದ್ದಂಥ ಪದ್ಧತಿಗೆ ದರಿದ್ರ ಅಂದ್ವಿ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹುಡುಗ ಹುಡುಗಿ ಮನಸ್ಸು ಮಾಡಿದ ಜಾಗದಲ್ಲಿ ಸ್ಥಳ ಪರಿಜ್ಞಾನ ಇಲ್ಲದೆ ಎಲ್ಲಿ ಬೇಕಾದರೂ ಸೇರ್ಕೋಬೋದಾಗಿತ್ತು. ಅದು ನಮ್ಮ ಸಂಸ್ಕಾರನೂ ಅಲ್ಲ, ನಮ್ಮ ಸಂಸ್ಕೃತಿನೂ ಅಲ್ಲ ಭಾರತದ್ದು. ಹಾಗಾಗಿ ಈ ಓಯೋ ಎನ್ನುವಂತಹ ಹೋಟೆಲ್ಗೆ ಯಾರು ಬೇಕಾದರೂ ಹೋಗಲಿ, ಪುಲ್ಲಿಂಗನೋ ಸ್ತ್ರೀಲಿಂಗನೋ, ಸಂಬಂಧಗಳನ್ನು ದೃಢಪಡಿಸಬೇಕು ಅನ್ನೋ ಅವಕಾಶ ಇರಲಿಲ್ಲ. ಯಾರು ಬೇಕಾದರೂ ಬರ್ಬೋದಾಗಿತ್ತು, ಏನು ಬೇಕಾದರೂ ಮಾಡಬಹುದಾಗಿತ್ತು. ಆದರೆ ಈಗ ಉತ್ತರ ಪ್ರದೇಶದಲ್ಲಿ ಯಾವಾಗ ಓಯೋ ಬುಕ್ಕಿಂಗ್ ಬಗ್ಗೆ ಹಲ್ಚಲ್ ಶುರುವಾಯಿತೋ, ವಿವಾದಗಳು ಶುರುವಾಯಿತೋ, ಅದಾದ ನಂತರ ಕರ್ನಾಟಕ ಅಥವಾ ದೇಶದ ಓಯೋ ಸಂಸ್ಥೆಯ ಮುಖ್ಯ ಅದರ ಅಧಿಕಾರಿಗಳಿದ್ದಾರೆ ನೋಡಿ, ಅವರು ಓಯೋದಲ್ಲಿ ಬರಬೇಕಾದ್ರೆ ನಿಮ್ಮ ಸಂಬಂಧಗಳನ್ನು ಹೇಳಬೇಕಾಗುತ್ತೆ. ಅಣ್ಣ ತಂಗಿ ಬರ್ತೀರೋ, ಅಕ್ಕ ತಮ್ಮ ಬರ್ತಾರೋ, ಗಂಡ ಹೆಂಡತಿ ಬರ್ತಾರೋ, ಅಥವಾ ಸುಮ್ಮನೆ ಗಂಡ ಹೆಂಡತಿ ಆಗುವವರು ಬರ್ತಾರೋ, ಇದ್ರ ಬಗ್ಗೆ ಎಲ್ಲ ಕೂಡ ದೃಢಪಡಿಸಬೇಕಾಗುತ್ತೆ. ಕಾರಣ ಕೆಲವೊಂದು ಘಟನೆಗಳು ನಡೆದಿದೆ. ಬೇರೆ ಬೇರೆ ಥರ ಸಮಾಜ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲೂ ಕೂಡ ಕೆಲ ಘಟನೆಗಳು ನಡೆದಿರುವಂತಹದ್ದು. ಕೊಲೆಗಳಾಗಿವೆ. ಈ ಥರ ಡಾಕ್ಯುಮೆಂಟ್ ಹೇಗೂ ಕೊಡಬೇಕು, ನಾವು ಬಂದಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಸಾಕಷ್ಟು ಅಹಿತಕರ ಘಟನೆಗಳಾಗಿವೆ. ಹಾಗಾಗಿ ಈಗ ಇನ್ಮೇಲೆ ಯುವಕ ಯುವತಿಯರು ಓಯೋ ರೂಮಿಗೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಆರಾಮ್ಸಿ ನೀವು ಹೋಗಬಹುದು. ಆದರೆ ನೀವು ಯಾರು ಅನ್ನೋದನ್ನ ಅಲ್ಲಿ ಹೇಳಬೇಕಾಗುತ್ತೆ. ರಿಸೆಪ್ಷನಲ್ಲಿ ಒಬ್ಬರು ಕೂತಿರ್ತಾರೆ, ಅವ್ರಿಗೆ ಹೇಳಬೇಕು. ಹೆಗಲ ಮೇಲೆ ಕೈ ಹಾಕ್ಕೊಂಡಿರೋರು ಯಾರು ಅಂತ ಕೇಳಿದಾಗ ನನ್ನ ಗಂಡನೋ, ನನ್ನ ಅಣ್ಣನೋ, ನನ್ನ ತಮ್ಮನೋ, ನಿಮ್ಮ ರಕ್ತ ಸಂಬಂಧದ ದಾಖಲೆಗಳನ್ನು ತೋರಿಸಿದ್ರೆ ಓಯೋ ರೂಮಿನ ಬಾಗಿಲು ತೆರೀತಾರೆ. ಇಲ್ಲ ಅಂದರೆ ಓಪನ್ ಮಾಡಲ್ಲ. ಹಂಗೆ ಹೋಗಿ ನೀವೆಲ್ಲಿಂದ ಬಂದರೋ ಅದೇ ಸ್ಪೀಡ್ನಲ್ಲಿ ವಾಪಸ್ ಹೋಗಿ ಅಂತ ಹೇಳಬಹುದು ರಿಸೆಪ್ಷನಲ್ಲಿ ಕೂತಿರುವಂತಹ ವ್ಯಕ್ತಿಗಳು. ಇನ್ನು ರೂಮ್ನಲ್ಲಿ ಜಾಲಿ ಮಾಡೋಕ್ಕೆ ಆಗಲ್ಲ. ಇಷ್ಟು ದಿನ ವೀಕೆಂಡ್ ಬಂತು ಅಂದರೆ, ಖುಷಿ ಆಯಿತು ಅಂದರೆ, ಬರ್ತ್ಡೇ ಬಂತು ಅಂದರೆ ಓಯೋ ರೂಮ್ಸ್ ಬುಕ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಇನ್ನು ಮುಂದೆ ಸ್ವಲ್ಪ ಕಷ್ಟ. ಓಯೋದಲ್ಲಿ ಜಾಲಿ ಮಾಡೋ ಯುವಕ ಯುವತಿಯರಿಗೆ ಓಯೋ ನೀಡ್ತಾ ಇರುವಂಥ
ದೊಡ್ಡ ಶಾಕ್ ಇದು. ಮದುವೆ ಆಗದೆ ಓಯೋ ರೂಮ್ ಬುಕ್ ಮಾಡುವ ಹುಡುಗ ಹುಡುಗಿಯರಿಗೆ ಆಘಾತ ನೀಡಿತು ಓಯೋ. ಹೊಸ ವರ್ಷ ಆರಂಭದಲ್ಲೇ ಅವಿವಾಹಿತ ಜೋಡಿಗಳಿಗೆ ಓಯೋ ಬಿಗ್ ಶಾಕ್ ಕೊಟ್ಟಿದೆ. ವೀಕೆಂಡ್ ಬರಲಿ, ಹತ್ತಿರದ ಓಯೋ ರೂಮಿಗೆ ಹೋಗೋಣ ಅಂಥೇಳಿ ಫೋನ್ ಮಾಡ್ಕೊಂಡು ಹೇಳ್ತಾ ಇದ್ದಂತಹ ಯುವಕರ ಫೋನು ವೀಕೆಂಡ್ನಲ್ಲಿ ಯಾರಿಗೂ ಮಾಡಬೇಕು, ಹೋಗೋದಕ್ಕೆ ಜಾಗ ಇಲ್ಲ. ಓಯೋದಲ್ಲಿ ಬಾಗಿಲು ತೆಗಿಯಲ್ಲ, ಕೇಳ್ತಾರೆ ನೀವಿಬ್ಬರು ಯಾರು ಅಂತ. ಗಂಡ ಹೆಂಡತಿ ಅಲ್ಲದೆ ಇದ್ದರೆ ಓಯೋ ರೂಮ್ನ ಬಾಗಿಲು ತೆಗೆಯೋದಿಲ್ಲ. ಇನ್ನೇನು ಮಾಡೋದು? ಈ ತರಹದ ಒಂದು ಸ್ಥಿತಿಗೆ ಓಯೋ ತಲುಪಿರುವಂತಹದ್ದು. ಓಯೋ ಈಗ ಖಡಕ್ಕಾಗಿ ಹೇಳಿದೆ, ನಿಮ್ಮ ಸಂಬಂಧಗಳನ್ನು ಖಾತ್ರಿಪಡಿಸಬೇಕು. ಓಯೋ ಸಂಸ್ಥೆಯಿಂದ ಯುವಕ ಯುವತಿಯರಿಗೆ ಸಂಚಲನ ಸೃಷ್ಟಿಸುವಂತಹ ನಿರ್ಣಯ. ಇನ್ಮೇಲೆ ಓಯೋದಲ್ಲಿ ಹೊಸತಾಗಿ ಚೆಕ್ ಇನ್ ಪಾಲಿಸಿ ತರಲು ಓಯೋ ಪ್ಲಾನ್ ಮಾಡಿಕೊಂಡಿದೆ. ಚೆಕ್ ಇನ್ ಅಂದರೆ ನಾವು ಬುಕ್ ಮಾಡಿದ ಆ ಕ್ಷಣದಿಂದ ಚೆಕ್ಔಟ್ ಆಗೋವರೆಗೂ ಕೂಡ 24 ಗಂಟೆ. ಸೊ ಚೆಕ್ ಇನ್ ಆಗಬೇಕಾದ್ರೆ ನಿಮ್ಮಲ್ಲಿ ಒಂದಷ್ಟು ರೂಲ್ಸು ನಿಯಮಗಳಿದ್ದಾವೆ, ಅದಕ್ಕೆಲ್ಲ ಸೈನ್ ಹಾಕಬೇಕು. ಸೈನ್ ಹಾಕಿದ ಮೇಲೇ ಓಯೋ ಒಳಗೆ ಹೋಗೋದಕ್ಕೆ ಸಾಧ್ಯ. ದೇಶದ ಪ್ರಮುಖ ಲಾಡ್ಜ್ ಬುಕ್ಕಿಂಗ್ ಕಂಪನಿಯಾಗಿರುವಂತಹ ಓಯೋ ಇನ್ಮೇಲೆ ಓಯೋ ರೂಮ್ಸ್ಗೆ ಹೋಗುವುದಕ್ಕೆ ID ಪ್ರೂಫ್ ಕಡ್ಡಾಯ. ಮುಂಚೆಲ್ಲ ಇರಲಿಲ್ಲ, ಹೆಂಗೆ ಬಂದು ಹಂಗೆ ಹೋಗ್ಬೋದಾಗಿತ್ತು. ಒಳಗಡೆ ಧರಿಸಿರೋ ಶರ್ಟ್ನಲ್ಲೇ ಒಳಗೆ ಹೋಗ್ಬೋದಾಗಿತ್ತು, ಕೇಳೋರು ಇರಲಿಲ್ಲ. ಎಲ್ಲಿಂದ ಬಂದೆ, ಯಾವ ಸ್ಪೀಡಲ್ಲಿ ಬಂದೆ, ಯಾವ ಗಾಡೀಲಿ ಬಂದೆ, ಏನೇನು ತಂದಿದೀಯಾ ಕೇಳೋನಿರಲಿಲ್ಲ ಓಯೋದಲ್ಲಿ. ಈಗೆಲ್ಲ ಕೇಳ್ತಾರೆ, ಎಲ್ಲಿಂದ ಬಂದಿದ್ದೀರಿ, ಯಾಕಾಗ ಬಂದಿದ್ದೀರಿ, ಪಕ್ಕದಲ್ಲಿರೋ ಕರಿಮಣಿ ಯಾರ್ದು, ಹೀಗೆಲ್ಲ ಕೇಳ್ತಾರೆ. ಇದಕ್ಕೆಲ್ಲ ಉತ್ತರವನ್ನು ಕೊಟ್ಟ ನಂತರವೇ ಓಯೋ ರೂಮಿಗೆ ಬಿಡುವಂತಹದ್ದು. ಕಡಿಮೆ ದರ, ಗುಣಮಟ್ಟದ ಸೇವೆಯಿಂದ ದೇಶವ್ಯಾಪಿ ಹೆಸರಾಗಿರುವಂತಹ ಓಯೋ ಸುರಕ್ಷಿತ ಮತ್ತು ಜವಾಬ್ದಾರಿಯುತ ಆತಿಥ್ಯ ಪದ್ಧತಿ ಎತ್ತಿ ಹಿಡಿಯುತ್ತೇವೆ ಎಂದ ಓಯೋ ಕಂಪನಿ. ಹೊಸ ರೂಲ್ಸ್ನಿಂದ ಅವಿವಾಹಿತ ಜೋಡಿಗಳಿಗೆ ಓಯೋ ರೂಮ್ ಸಿಗೋದು ಕಷ್ಟ. ಹಾಗಾದರೆ ಓಯೋ ಅಂತ ಜಪ ಮಾಡ್ತಿದ್ದ ಯುವಕರು ಇನ್ನು ಓಯೋ ಇಲ್ಲ, ಜಪ ಮಾಡೋದಕ್ಕೆ ಹೋಗಬೇಡಿ.